ನಮಸ್ತೆ. ಕನ್ನಡ ಚಿತ್ರರಂಗದ ಟ್ರೆಂಡ್ ಸೆಟ್ಟರ್ ಅಂತ ಹೇಳ್ಬೋದು ಈ ಸಿನಿಮಾ. ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲೇ ಒಂದು ಅದ್ಭುತವಾದ ಚಿತ್ರ ಅಂತ ಹೇಳ್ಬೋದು ಈ ಚಿತ್ರ. ಯಾವ್ದು ಚಿತ್ರ, ಇದ್ರ ಬಗ್ಗೆ ನಾನು ಕೊಡ್ತಾ ಇರ್ತಕ್ಕಂಥ ಡೀಟೇಲ್ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟು ಕೊಟ್ಬಿಡಿ ಅಂತ ಹೇಳ್ತಾ 1987ರಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ. ಅಂದಿನ ಕಾಲಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಸಖತ್ ಹಿಟ್ ಆಗುತ್ತೆ. ಪ್ರೇಮಿಗಳ ಪಾಲಿಗೆ ಒಂದು ಅದ್ಭುತವಾದ ಸಿನಿಮಾ ಅಂತ ಅನ್ಸ್ಕೊಳುತ್ತೆ. ಪ್ರೇಮಲೋಕ ಅನ್ನೋ ಸಿನಿಮಾ. ವಿ ರವಿಚಂದ್ರನ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿ ನಿರ್ಮಾಪಕರು ಕೂಡ ಆಗಿ ನಾಯಕರು ಕೂಡ ಆಗಿ ನಡೆಸಿರ್ತಕ್ಕಂಥ ಸಿನಿಮಾ ಪ್ರೇಮಲೋಕ ಅಂದಿನ ಕಾಲಕ್ಕೆ ದೊಡ್ಡ ಹಿಟ್ ಅನ್ನ ಪಡೆದುಕೊಳ್ಳುತ್ತೆ. ಅದು ಒಂದು ಯುಗದ ಆರಂಭ ಅಂತಾನೆ ಹೇಳ್ಬೋದು. ವಿ ರವಿಚಂದ್ರನ್ ಅವರ ಕಲಾತ್ಮಕ ಧೈರ್ಯ, ಕನಸಿನ ದೃಷ್ಟಿ ಮತ್ತು ಸಂಗೀತ ಪ್ರೇಮದ ಪ್ರತಿಬಿಂಬವೇ ಈ ಸಿನಿಮಾ ಅಂತ ಹೇಳ್ಬೋದು ಪ್ರೇಮಲೋಕ. ಸೊ ಈ ಸಿನಿಮಾನ ನಿರ್ಮಾಪಕರಾಗಿ ರವಿಚಂದ್ರನ್ ಅವರೇ ಸಿನಿಮಾನ ರೆಡಿ ಮಾಡ್ತಾರೆ, ನಿರ್ದೇಶನ ಕೂಡ ಇವರೇ ಮಾಡ್ತಾರೆ, ನಾಯಕನಾಗಿ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡ್ತಾರೆ. ಮೊದಲ ಬಾರಿಗೆ ಒಂದೇ ಸಿನಿಮಾದಲ್ಲಿ ಮಿಂಚಿದ ಐತಿಹಾಸಿಕ ಪ್ರಯತ್ನವೇ ಪ್ರೇಮಲೋಕ. 1982ರ ಅಮೆರಿಕನ್ ಮ್ಯೂಸಿಕಲ್ ಸಿನಿಮಾ ಗ್ರೇಸ್ 2 ಅನ್ನು ಆಧರಿಸಿಕೊಂಡಿದ್ರು. ಅದಕ್ಕೆ ಕನ್ನಡದ ಸಂವೇದನೆ, ಯುವ ಮನಸ್ಸಿನ ಕನಸುಗಳು, ಪ್ರೇಮದ ನವ ಶೈಲಿ ಸೇರಿಸಿ ಪೂರ್ಣವಾಗಿ ಕನ್ನಡೀಕರಣಗೊಂಡ ಕ್ಲಾಸಿಕ್ ಆಗಿ ರೂಪುಗೊಂಡಿರ್ತಕ್ಕಂಥ ಸಿನಿಮಾ ಅಂತ ಹೇಳ್ಬೋದು ಗುರು ಈ ಸಿನಿಮಾನ. ಹಾಗೆ ನಾಯಕಿಯಾಗಿ ಕನ್ನಡಕ್ಕೆ ಬಂದ ನಕ್ಷತ್ರ ಅಂತ ಹೇಳ್ಬೋದು ಜೂಹಿ ಚಾವ್ಲಾ. ಪ್ರಥಮವಾಗಿ ಇದೇ ಚಿತ್ರದಿಂದ ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾರೆ ಜೂಹಿ ಚಾವ್ಲಾ ಅವರು. ಹಾಗೆ ರವಿಚಂದ್ರನ್ ಜೊತೆ ಈ ಸಿನಿಮಾ ಆದ್ಮೇಲೆ ಮತ್ತೆ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸ್ತಾರೆ, ಒಂದೆರಡು ಸಿನಿಮಾಗಳಲ್ಲಿ. ಸೊ ಅವರ ಸೌಂದರ್ಯ ಮತ್ತೆ ನಟನೆ ಮತ್ತು ಸಿಂಪಲ್ ಚಾರ್ ಯುವಕರ ಮನನ ಗೆದ್ದು ಬಿಡುತ್ತೆ ಪ್ರೇಮಲೋಕ ಸಿನಿಮಾದಲ್ಲಿ ಜೂಹಿ ಚಾವ್ಲಾ ಅವ್ರನ್ನು. ಹಾಗೆ ಲೀಲಾವತಿ, ಲೋಕೇಶ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ವಿಶೇಷ ಅತಿಥಿ ಪಾತ್ರಗಳಲ್ಲಿ ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಅದನ್ನ ನೋಡೋದಾದ್ರೆ ವಿಷ್ಣುವರ್ಧನ್, ಅಂಬರೀಶ್, ಶ್ರೀನಾಥ್, ಟೈಗರ್ ಪ್ರಭಾಕರ್, ಊರ್ವಶಿ, ಇನ್ನು ಸಾಕಷ್ಟು ಕಲಾವಿದರು ವಿಶೇಷ ಅತಿಥಿ ಪಾತ್ರಗಳಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಅದೊಂಥರ ಕ್ರೇಜ್ ಹುಟ್ಟಿಸ್ಬಿಡುತ್ತೆ ಜನಕ್ಕೆ. ಪ್ರೇಮಲೋಕ ಸಿನಿಮಾದಲ್ಲಿ ಇಷ್ಟೊಂದು ಕಲಾವಿದರು, ಇಷ್ಟೆಲ್ಲ ದೊಡ್ಡ ದೊಡ್ಡ ನಟರುಗಳು ಕಾಣಿಸ್ಕೊಂತಾರಲ್ಲ, ಸೊ ಅದೊಂಥರ ಕ್ರೇಜ್ ಅನ್ಸ್ಕೊಂಡ್ಬಿಡುತ್ತೆ ಜನಕ್ಕೆ. ಹಾಗಾಗಿ ಇನ್ ಸ್ವಲ್ಪ ಆ ಸಿನಿಮಾದ ಬೆಲೆ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಜೀವಾಳ ಅಂದ್ರೆ ಸಂಗೀತ. ಹಂಸಲೇಖ ಅವರ ಸಂಗೀತ, ಸಾಹಿತ್ಯ ಮತ್ತು ಸಂಭಾಷಣೆ ನಿಜಕ್ಕೂ ಸೂಪರ್ ಅಂತಾನೆ ಹೇಳ್ಬೋದು ಗುರು. ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಸಖತ್ತಾಗಿವೆ ಅಂತ ಹೇಳ್ಬೋದು. ಇಂದಿಗೂ ಹೃದಯಕ್ಕೆ ಹತ್ತಿರವಾಗ್ತಕ್ಕಂಥ ಹಾಡುಗಳು, ಕಾಲಾತೀತ ಮೆಲೋಡಿ. ಪ್ರೇಮಲೋಕ ಯಶಸ್ಸಿನ ಪ್ರಮುಖ ಕಾರಣವೇ ಸಂಗೀತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಹಾಡುಗಳು ಮತ್ತೆ ಮ್ಯೂಸಿಕ್ ನಿಜಕ್ಕೂ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಇನ್ನು ಮುಂದೆನೂ ಕೂಡ ಈ ಸಾಂಗ್ಗಳು ಹಿಟ್ ಅಂತಾನೆ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ ಅಂತ ಹೇಳ್ಬೋದು. ಜಾಲಿ ಬಸ್ಟಿನ್ ಸಾಹಸ ಮತ್ತು ನಿತ್ಯ ಸಂಯೋಜನೆ. ರವಿಚಂದ್ರನ್ ಅವರಿಗೆ ಬಾಡಿ ಡಬಲ್ ಆಗಿಯೂ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಕನ್ನಡದ ಜೊತೆಗೆ ತಮಿಳಿನಲ್ಲಿ ಪರುವರಾಗಂ ಎಂಬ ಹೆಸರಿನಲ್ಲಿ ಏಕಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಇದು ಕೂಡ ಆ ಕಾಲಕ್ಕೆ ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು. ಆ ಕಾಲದಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ, ಎರಡು ಭಾಷೆಗಳಲ್ಲಿ ಸಿನಿಮಾನ ರೆಡಿ ಮಾಡಿ ಬಿಡ್ತಾರಲ್ಲ ರವಿಚಂದ್ರನ್ ಅವರು, ಅದು ಆ ಕಾಲಕ್ಕೆ ದೊಡ್ಡ ಸಾಹಸಕ್ಕೆ ಕೈ ಹಾಕಿರ್ತಾರೆ ರವಿಚಂದ್ರನ್ ಅವರು. ಬಟ್ ಅಲ್ಲೂ ಕೂಡ ತಮಿಳಲ್ಲೂ ಕೂಡ ಸಖತ್ತಿಟ್ಟಾಗುತ್ತೆ, ಕನ್ನಡದಲ್ಲೂ ಕೂಡ ತುಂಬಾನೇ ಫೇಮಸ್ ಆಗುತ್ತೆ ಸಿನಿಮಾ. ಬ್ಲಾಕ್ ಬಸ್ಟರ್ ಹಿಟ್, ಅದ್ದೂರಿ ಸೆಟ್ಗಳು, ಯುವ ಮನಸ್ಸುಗಳಿಗೆ ಹತ್ತಿರವಾದ ಪ್ರೇಮ ಕಥೆ ಹಾಗೂ ಮ್ಯೂಸಿಕಲ್ ರೊಮ್ಯಾಂಟಿಕ್ ಸಿನಿಮಾಗಳಿಗೆ ಹೊಸ ಟ್ರೆಂಡ್ ಸೆಟ್ ಮಾಡಿದಂತ ಸಿನಿಮಾ ಪ್ರೇಮಲೋಕ. ರವಿಚಂದ್ರನ್ ಅವರನ್ನು ಸ್ಟಾರ್ ನಟ ಅಂತ ಎತ್ತರಕ್ಕೆ ಕರೆದೊಯ್ದಂತ ಸಿನಿಮಾ ಪ್ರೇಮಲೋಕ. ಯಶಸ್ವಿ ನಿರ್ದೇಶಕ ಎಂದು ಸ್ಥಾಪಿಸಿದ ಚಿತ್ರ ಪ್ರೇಮಲೋಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಈ ಸಿನಿಮಾದ ಸಾರಾಂಶ ನೀವು ನೋಡೋದಾದ್ರೆ ಸಿಂಪಲ್ ಗುರು. ಸಾರಾಂಶ ಏನಂದ್ರೆ ಅದು ಪ್ರೇಮದ ಕನಸು, ಪ್ರೇಮದ ಸಂಗೀತ, ಅದು ಯುವಕರ ಉತ್ಸಾಹ. ಕನ್ನಡ ಸಿನಿಮಾದ ಟ್ರೆಂಡ್ ಸೆಟ್ಟರ್ ಈ ಸಿನಿಮಾ. ಸೊ ಇಂದಿಗೂ ನೆನಪಾದಾಗ ಹೃದಯ ಹಸಿರಾಗುವ ಸಿನಿಮಾ ಪ್ರೇಮಲೋಕ.
ನಿಜಕ್ಕೂ ಈ ಸಿನಿಮಾ ಯಾವ ಮಟ್ಟಕ್ಕೆ ಕ್ರೇಜ್ನ ಹುಟ್ಟಾಕ್ತು ಅಂದ್ರೆ ಹಂಸಲೇಖ ಅವರ ಸಂಗೀತ, ಸಾಹಿತ್ಯ ಮತ್ತು ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ಒಂದು ಮ್ಯಾಜಿಕ್ ಅನ್ನೇ ಮಾಡ್ಬಿಡುತ್ತೆ ಈ ಸಿನಿಮಾ. ಆಗಿನ ಕಾಲದಲ್ಲಿ 1987ರಲ್ಲಿ ಈ ಸಿನಿಮಾ ತೆರೆ ಕಂಡು ಒಂದು ದೊಡ್ಡ ದಾಖಲೆನ ನಿರ್ಮಿಸ್ತೈತೆ. ಯುವ ಮನಸ್ಸುಗಳಲ್ಲಿ, ಪ್ರೇಮಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದು ಬಿಡ್ತೈತೆ ಪ್ರೇಮಲೋಕ. ಸೊ ಆಗಿನ ಕಾಲಕ್ಕೆ ರವಿಚಂದ್ರನ್ ಅವರು ನಿರ್ದೇಶಕರಾಗಿ, ನಾಯಕನಾಗಿ, ನಿರ್ಮಾಪಕರಾಗಿ ಎಲ್ಲ ದುಡ್ಡನ್ನು ಹಾಕಿ ಈ ಸಿನಿಮಾನ ಮಾಡಿದ್ರೆ ಅದು ಎಷ್ಟು ಕಷ್ಟಪಟ್ಟು ಮಾಡ್ತಾರೋ ಅಷ್ಟೇ ಅದರಿಂದ ಪ್ರತಿಫಲ ಸಿಗುತ್ತೆ ರವಿಚಂದ್ರನ್ ಅವರಿಗೆ. ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗ್ತಾರೆ, ಸ್ಟಾರ್ ನಿರ್ದೇಶಕರು ಕೂಡ ಆಗ್ತಾರೆ, ನಟರು ಕೂಡ ಆಗ್ತಾರೆ. ಹಂಸಲೇಖ ಅವರ ಸಂಗೀತ ಕೇಳಂಗೆ ಇಲ್ಲ ಈ ಸಿನಿಮಾಗೆ, ಯಾಕಂದ್ರೆ ಅಷ್ಟು ದೊಡ್ಡ ಮ್ಯೂಸಿಕ್ನ ಹಂಸಲೇಖ ಅವರು ಕೊಡ್ತಾರೆ ಈ ಸಿನಿಮಾಗೆ. ಸುಮಾರು ಈ ಸಿನಿಮಾದ ಸಂಗೀತ ಈಗಲೂ ಕೂಡ ಕೇಳೋದಕ್ಕೆ ಇಂಪನ್ಸುತ್ತೆ ಗುರು, ಅಷ್ಟು ಸಖತ್ತಾಗಿದೆ ಸಾಂಗ್ಸ್ ಮಾತ್ರ ನಿಜಕ್ಕೂ. ಸೊ ಆಗಿನ ಕಾಲದಲ್ಲಿ ರವಿಚಂದ್ರನ್ ಅವರ ಸಾಂಗ್ಸ್ಗಳು ಅಂದ್ರೆ ಈಗ ಕೂಡ ಅಷ್ಟೇ ಫೇಮಸ್ಸು. ಈಗಿನ ಹಾಡುಗಳು ಕೂಡ ರವಿಚಂದ್ರನ್ ಅವರ ಸಾಂಗ್ಸ್ ಅಂದ್ರೆ ಈಗಲೂ ಕೂಡ ಕನಸುಗಾರನ ಕನಸು ಏನೆಲ್ಲ ಇರುತ್ತೆ ಅನ್ನೋ ಕುತೂಹಲ ಜನರ ಮನಸ್ಸಲ್ಲಿ ಇದ್ದೇ ಇದೆ ಅಂತ ಹೇಳ್ಬೋದು. ಹಾಗೆ ಪ್ರೇಮಲೋಕ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಒಂದು ದೊಡ್ಡ ಸಿನಿಮಾ ಆಗಿ ರೂಪುಗೊಂಡು ಈಗಲೂ ಪ್ರೇಮಿಗಳ ಹೃದಯದಲ್ಲಿ ಅಚ್ಚೊತ್ತು ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಜೂಹಿ ಚಾವ್ಲಾ ಅವರು ಈ ಸಿನಿಮಾದಲ್ಲಿ ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿ ಕಾಣ್ತಾರೆ, ಹಾಗೆ ಎಷ್ಟು ಸಖತ್ತಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಒಂದು ಲವರ್ಸ್ ಅಂದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅನ್ನೋದನ್ನ ಈ ಸಿನಿಮಾದಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ರೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಅತಿಥಿ ಪಾತ್ರಗಳಲ್ಲಿ ಮಿಂಚಿರ್ತಕ್ಕಂಥ ವಿಷ್ಣುವರ್ಧನ್ ಆಗ್ಬೋದು, ಅಂಬರೀಷ್ ಆಗ್ಬೋದು, ಪ್ರಭಾಕರ್ ಆಗ್ಬೋದು, ಶ್ರೀನಾಥ್ ಆಗ್ಬೋದು, ಅವರವರ ರೋಲು ಅವರವ್ರಿಗೆ ತುಂಬಾನೇ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಸಿನಿಮಾ ನಿಜಕ್ಕೂ ಅದ್ಭುತವಾದ ಸಿನಿಮಾ, ಸಖತ್ತಾಗಿದೆ ಪ್ರೇಮಲೋಕ. ಇಂದಿಗೂ ಕೂಡ ಜೀವಂತ ಈ ಸಿನಿಮಾ ಅಂತ ಹೇಳ್ಬೋದು. 1987ರಿಂದ ಹಿಡಿದು 2026 ಕಳೆದ್ರು ಪ್ರೇಮಲೋಕವಾಗೇ ಉಳಿದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಹಾಗೆ ಈ ಸಿನಿಮಾ ಎಲ್ಲೇ ಹೋದ್ರು ರವಿಚಂದ್ರನ್ ಅವ್ರನ್ನ ಗುರುತಿಸುತ್ತೆ ಈ ಸಿನಿಮಾದಿಂದ. ಹಾಗೆ ರವಿಚಂದ್ರನ್ ಅವರು ಎಲ್ಲೇ ಹೋದ್ರು ಈ ಸಿನಿಮಾದ ಬಗ್ಗೆ ನೆನ್ಸ್ಕೊಂಡೇ ಇರ್ಲಾರ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಸಿನಿಮಾ ಸ್ಟೋರಿ ಕಾನ್ಸೆಪ್ಟ್ ಸಖತ್ತಾಗಿದೆ. ಪ್ರೇಮಿಗಳಿಗ ಅಂತಾನೆ ತೆಗೆದಿರ್ತಕ್ಕಂಥ ಸಿನಿಮಾ ಪ್ರೇಮಲೋಕ. ಸೊ ಹೆಸರು ನೋಡಿ ಗುರು, ಯಾವ ರೇಂಜ್ಗಿದೆ ಹೆಸರು ಅಂದ್ರೆ ಪ್ರೇಮಲೋಕ ಅಂದ್ರೆ ಪ್ರೇಮಿಗಳಿಗಾಗೇ ಇರ್ತಕ್ಕಂಥ ಒಂದು ಲೋಕ. ಸೊ ಅದನ್ನ ಸೆಟ್ ಮಾಡಿಕೊಂಡು ಈ ತರ ಸಾಂಗ್ಸ್ ಅನ್ನ ಇಟ್ಕೊಂಡು ಆ ತರ ಕಥೆನ ಇಟ್ಕೊಂಡು ರವಿಚಂದ್ರನ್ ಅವರು ನಿರ್ದೇಶನ ಮಾಡಿ ಪ್ರಪ್ರಥಮ ಬಾರಿಗೆ ಹಾಗೆ ನಾಯಕನಾಗಿ ಅಭಿನಯಿಸಿ, ಜೂಹಿ ಚಾವ್ಲಾ ಅವರು ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಅಭಿನಯಿಸಿ, ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಸಿನಿಮಾಗೆ ಯಶಸ್ಸು ಅಷ್ಟೇ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ. ಹಾಗಾಗಿ ಪ್ರೇಮಲೋಕ ಸಿನಿಮಾ ಸೂಪರ್ ಸಿನಿಮಾ. ಸೊ ಎರಡು ಮಾತಿಲ್ಲ, ಯಾರನ್ನೇ ಕೇಳಿದ್ರು ಪ್ರೇಮಲೋಕನೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಮೀರಿಸುವಂತ ಸಿನಿಮಾ ಇದುವರೆಗೂ ಬಂದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗೆ ಈ ಸಿನಿಮಾನ ನೋಡಿಲ್ಲ ಅನ್ನೋರು ಖಂಡಿತ ಒಂದ್ಸಾರಿ ನೋಡಿ, ನೋಡಿದ್ಮೇಲೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿರೋರು ನಿಮ್ಗೆ ಈ ಸಿನಿಮಾದಲ್ಲಿ ಯಾವ ದೃಶ್ಯ ಇಷ್ಟ ಆಯ್ತು, ಯಾವ ಸಾಂಗ್ ಇಷ್ಟ ಆಯ್ತು ಅಂತ ಒಂದೇ ಒಂದು ಕಮೆಂಟ್ ಮಾಡೋ ಮೂಲಕ ನಮ್ಮ ವಿಡಿಯೋಗೆ ಪ್ರೋತ್ಸಾಹನ ಕೊಡಿ ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ರಿವ್ಯೂನಲ್ಲಿ. ಧನ್ಯವಾದಗಳು, ಶುಭ ದಿನ.